ಪ್ರಾರ್ಥನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮನಿಂದ ಎಲ್ಲ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಇವತ್ತು ನಾವು ನೀರಿನಲ್ಲಿ ಎಂತ ಅದ್ಭುತವಾದ ಶಕ್ತಿ ಇದೆ ಅಂತ ನಾವು ತಿಳ್ಕೊಳ್ಳೋಣ. ನಮ್ಮ ಋಷಿ ಮುನಿಗಳೆಲ್ಲರೂ ಕೂಡ, ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ತೀರ್ಥ ಸ್ಥಾನವನ್ನ ಮಾಡ್ತೀವಿ, ತೀರ್ಥ ಕ್ಷೇತ್ರ ಅಂತ ಹೇಳ್ತೀವಿ, ತೀರ್ಥವನ್ನ ನಾವು ತಗೊಳ್ತೀವಿ, ಹೌದಲ್ವಾ? ಅದೇ ತೀರ್ಥವನ್ನು ಕೂಡ ನಾವು ಮನೆಯಲ್ಲಿ ತಂದಿಟ್ಕೊಳ್ತೇವೆ. ಗಂಗಾ ಜಲ ಅಂತೇಳಿ ನಾವು ಒಮ್ಮೆ ನಾವು ಕಾಶಿಯಿಂದ ಕಾಶಿ ತೀರ್ಥವನ್ನ ತಂದಿಟ್ಕೊಂಡ್ರೆ ಆ ಕಾಶಿಯ ತೀರ್ಥ ಎಷ್ಟು ಪವಿತ್ರವಾಗಿದೆ ಅಂತ ಹೇಳಿದ್ರೆ ಅದು ನೀರು ಕೆಟ್ಟೋಗೋದೇ ಇಲ್ಲ. ನೋಡಿ ಎಷ್ಟು ಶಕ್ತಿ ನಮ್ಮ ನೀರಿನಲ್ಲಿ ಇರುತ್ತೆ ಅಂತ ಹೇಳಿ. ನೋಡಿ ಋಷಿ ಮುನಿಗಳೆಲ್ಲರೂ ಕೂಡ ಆಗ್ಲೇ ಈ ವಿಷಯದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾದಂತ ಶಕ್ತಿಯನ್ನ ಅದು ಒಳಗೊಂಡಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ನಾವು ಈಗ ನಮ್ಮ ಪೃಥ್ವಿಯನ್ನ ತಗೊಂಡ್ರೆ ಎಷ್ಟಿದೆ ನಮ್ಮಲ್ಲಿ ಪೃಥ್ವಿಯಲ್ಲಿ ನೀರು ಎಷ್ಟು ಆವರಿಸ್ಕೊಂಡಿದೆ ಅಂತ ಹೇಳಿದ್ರೆ 80%, 75% ಅಂತ ಹೇಳ್ಬೋದು. 75% ಅಷ್ಟು ನೀರು ಆವರಿಸ್ಕೊಂಡಿರುತ್ತೆ. ಇನ್ನು ಉಳಿದ ಭಾಗ ಮಾತ್ರ ಭೂಮಿ ಇದೆ. ಹಾಗೆ ನಮ್ಮ ಶರೀರದಲ್ಲೂ ಕೂಡ, ನಮ್ಮ ಶರೀರವು ಹೇಗಿದೆ? ನಮ್ಮ ಶರೀರವೂ ಕೂಡ 75 ಇಂದ 80% ನೀರಿನಿಂದ ಆಗಿದೆ. ಅಂದ್ರೆ ಬ್ಲಡ್ ಇದೆ ನಮ್ಮ ಶರೀರದ ಒಳಗಡೆ. ಇನ್ನು ರಿಮೈನಿಂಗ್ ಪಾರ್ಟ್ಸ್, ಇನ್ನು ಉಳಿದಿರುವಂತ ಪಾರ್ಟ್ಸ್ ಏನಾಗಿದೆ? ಮೂಳೆಗಳಿಂದ, ಮಾಂಸಖಂಡಗಳಿಂದ ಕೂಡಿದೆ. ಹಾಗಾದ್ರೆ ಏನಾಯ್ತು? ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಆಯ್ತು ನಮ್ಗೆ, ಹೌದಲ್ವಾ? ಸೊ ಆ ನೀರಿಗೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ನೀರಿಗೆ ಮೆಮೊರಿ ಪವರ್ ಇರುತ್ತೆ, ನೆನಪಿನ ಶಕ್ತಿ ಇರುತ್ತೆ. ನಾವು ಏನ್ ಹೇಳ್ತೀವೋ ಅದನ್ನ ಗ್ರಹಿಸುವಂತ, ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಅದ್ಭುತವಾದಂತ ಶಕ್ತಿ ನಮ್ಮ ನೀರಿಗಿದೆ. ಅದನ್ನ ನಮ್ಮ ಋಷಿ ಮುನಿಗಳು ಎಲ್ಲರೂ ಕೂಡ ಅದನ್ನ ಕಂಡುಹಿಡಿದಿದ್ದಾರೆ. ಕಂಡುಹಿಡಿದು ಅದನ್ನ ನಮ್ಗೆ ನಮ್ಮ ಆಚಾರದಲ್ಲಿ, ನಮ್ಮ ಸಂಸ್ಕಾರದಲ್ಲಿ ನಮ್ಗೆ ಅದನ್ನ ಅಳವಡಿಸ್ಕೊಟ್ಬಿಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಅದನ್ನ ಮರ್ತ್ಕೊಳ್ತಾ ಬರ್ತಾ ಇದ್ದೀವಿ. ನಾವ್ ಒಮ್ಮೆ ನಮ್ಮ ಋಷಿ ಮುನಿಗಳ ಕಮಂಡಲವನ್ನ ನೋಡ್ಬೇಕು. ಅವ್ರು ಯಾವಾಗ್ಲೂ ಕಮಂಡಲ ಹಿಡ್ಕೊಂಡಿರ್ತಾರೆ. ಆ ಕಮಂಡಲದಲ್ಲಿ ಏನ್ ಮಾಡ್ತಾರೆ ಅವರು? ಈ ರೀತಿ ನೀರನ್ನ ಹಾಕಿ ನಮ್ಗೆ, ಅವ್ರ ಮುಂದೆ ಯಾರು ಬರ್ತಾರೋ ಅವ್ರಿಗೆಲ್ಲ ಏನ್ ಮಾಡ್ತಾರೆ? ವರನಾದ್ರೂ ಕೊಡ್ತಾರೆ, ಶಾಪವನ್ನು ಕೊಡ್ತಾರೆ. ಅಂದ್ರೆ ನಾವು ಆ ಸೂಕ್ಷ್ಮತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆ ಕಮಂಡಲದ ಆ ನೀರನ್ನ ಅಭಿಮಂತ್ರಿತ ನೀರು, ಅಂದ್ರೆ ಅದನ್ನ ಮಂತ್ರವನ್ನ ಜಪಿಸಿ 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 ಅದು ಶಕ್ತಿವರ್ಧಕವಾಗಿರುವಂತ ನೀರಾಗಿರುತ್ತೆ. ಅದರಿಂದ ನಾವು ಶಾಪವನ್ನು ಪಡ್ಕೊಳ್ಬಹುದು, ನಾವು ವರವನ್ನು ಕೂಡ ನಾವು ಪಡ್ಕೊಳ್ಬಹುದು. ಅಂತ ಒಂದು ಅದ್ಭುತವಾದಂತ ಮ್ಯಾಜಿಕಲ್ ವಾಟರ್ ಅಂತಾನೆ ಹೇಳ್ಬೋದು ನಾವು.
ಸೊ ಅದಕ್ಕೋಸ್ಕರನೇ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ನೀರನ್ನ ಚಾರ್ಜ್ ಮಾಡುವಂತದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ನೀರ್ ಏನಿರುತ್ತೆ, ನೆನಪಿನ ಶಕ್ತಿ ಅನ್ನೋದು ಎಳ್ಕೊಳ್ಳುತ್ತೆ ಅಂತಂದ್ಮೇಲೆ ಪಾಸಿಟಿವ್ ತಗೊಳುತ್ತೆ ಅಂತಂದ್ರೆ ಅದ್ ನೆಗೆಟಿವ್ ಅನ್ನು ತಗೊಳಲ್ವಾ? ಅದು ಎಲ್ಲಿಂದ ಬರುತ್ತೆ ಹೇಳಿ? ನದಿಯಿಂದ, ಅದು ಕೊಳದಿಂದ ಆಗಿರ್ಬೋದು, ಒಂದು ಕಾಲುವೆಯಿಂದ ಆಗಿರ್ಬೋದು, ಅಲ್ಲಿಂದ ಬರ್ತಾ ಇರುತ್ತೆ. ಬಂದು 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 ಏನ್ ಮಾಡ್ತಾ ಇರುತ್ತೆ, ಕೊನೆಗೆ ನಮ್ಮ ಮನೆಯ ನಲ್ಲಿಗೆ ಬಂದು ನಮ್ಮ ಮನೆಯಿಂದ ನಾವು ಒಂದು ಕಡೆ ನೀರನ್ನ ಶೇಖರಣೆ ಮಾಡ್ಕೊಳ್ತೀವಿ. ಅದು ಎಷ್ಟು ದೂರ ಅದು ಪಯಣವನ್ನ ಮಾಡ್ಕೊಂಡು ಬಂದಾಗ ಅದು ನಕಾರಾತ್ಮಕ ಶಕ್ತಿಯನ್ನ ಅಬ್ಸರ್ವ್ ಮಾಡ್ಕೊಂಡಿರಲ್ವಾ? ಒಂದು. ಮತ್ತೆ ನಮ್ಮ ಮನೆಯ ಪರಿಸ್ಥಿತಿ, ನಮ್ಮ ಮನೆಯಲ್ಲಿರುವಂತ ನಮ್ಮ ಎಲ್ಲರ ಶಕ್ತಿಗಳು ಹೇಗಿರುತ್ತೆ, ಎನರ್ಜಿ, ನಮ್ಮ ಪ್ರಾಣ ಶಕ್ತಿಗಳು ಹೇಗಿರುತ್ತೆ, ಅದರಿಂದ ಏನಾಗ್ತಾ ಇರುತ್ತೆ, ನೀರು ಬದಲಾವಣೆ, ಆ ಶಕ್ತಿ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಸೊ ಆ ನೀರನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಚಾರ್ಜ್ ಮಾಡ್ಬೇಕು. ಆದ್ರೆ ಆ ನೀರಲ್ಲಿ ಹೇಗಿದೆ ಶಕ್ತಿ ಅಂತೇಳಿ ನಾವು ಜಸ್ಟ್ ಕಂಡು ಹಿಡ್ಕೊಳ್ಳೋಣ. ಜಸ್ಟ್ ಎಲ್ಲರೂ ನೀರನ್ನ ಇಟ್ಕೊಳ್ಳಿ. ನೀರನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ನೀರಲ್ಲಿ ಅದರ ಶಕ್ತಿ ಎಷ್ಟಿದೆ, ಅದರ ಎನರ್ಜಿ ಎಷ್ಟಿದೆ ಅಂತೇಳಿ ನಾವು ಅದನ್ನ ನೋಡ್ಕೋಬೇಕಾದ್ರೆ, ಈಗ ಜಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಕೈಯನ್ನ ಜಸ್ಟ್ ನೀರಿನ ಮೇಲೆ ಇಟ್ಟು ನಿಧಾನವಾಗಿ ನಾವು ಕಣ್ಣನ್ನ ಮುಚ್ಚಬೇಕು, ನಮ್ಮ ಪ್ರೋಸೆಸ್ ಅನ್ನ ಮುಚ್ಚಬೇಕು. ಮುಚ್ಚಿದಾಗ ನಾವು ಅದನ್ನ ನಿಧಾನವಾಗಿ ನಾವು ಮೇಲೆ ಕೆಳಗಡೆ ಮಾಡ್ತಾ ಬರ್ಬೇಕು. ತುಂಬಾ ಫಾಸ್ಟ್ ಆಗು ಮಾಡಬಾರ್ದು, ತುಂಬಾ ಸ್ಲೋ ಆಗು ಮಾಡಬಾರ್ದು. ನಿಧಾನವಾಗಿ ನೀವು ಇದನ್ನ ಪ್ರಯೋಗವನ್ನ ನೀವು ಮಾಡ್ಬೇಕು. ಆಗ ನಮ್ಗೆ ಏನಾಗುತ್ತೆ ಗೊತ್ತಾ, ತುಂಬಾ ಒಂದು 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 ಯಾವುದೋ ಒಂದು ಕೇಂದ್ರದಲ್ಲಿ ನಮ್ಗೆ ಏನನ್ಸುತ್ತೆ ಅಂದ್ರೆ ಒಂಥರ ಜುಮ್ ಜುಮ್ ಅಂತ ಹೇಳೋಗೆ, ಒಂಥರ ವೈಬ್ರೇಷನ್ ಬಂದ ಹಾಗೆ, ಅಲ್ಲಿ ಒಂಥರ ಪ್ರೆಷರ್ ಬಂದ ಹಾಗೆ ಆಗುತ್ತೆ. ತುಂಬಾ ಏನ್ ಪ್ರೆಷರ್ ಅಂದ್ರೆ ನಿಮ್ನ ಈಗ ಜಾಡ್ಸಿ ನಿಮ್ನ ನುಗ್ತೀವಲ್ಲ, ಆ ತರ ಪ್ರೆಷರ್ ಅಲ್ಲ. ಅದು ಸೂಕ್ಷ್ಮವಾಗಿರುವಂತಹ ಪ್ರೆಷರ್ ಇರುತ್ತೆ. ಅದನ್ನ ನೀವು ಕಣ್ಣನ್ನ ಮುಚ್ಚಿ ನೀವು ಜಸ್ಟ್ ಅದನ್ನ ಅನುಭವಿಸ್ಬೇಕು ನೀವು. ಆಯ್ತಾ? ಸೊ ಈಗ ನೀವೆಲ್ಲರೂ ಕೂಡ ಏನ್ ಮಾಡಿ ಅಂತ ಹೇಳಿದ್ರೆ, ನೀರನ್ನ ಇಟ್ಕೊಳ್ಳಿ, ನಿಧಾನವಾಗಿ ನೀವು ಅದನ್ನ ಪ್ರಯೋಗವನ್ನ ನೀವು ಮಾಡ್ಬೇಕು. ಮಾಡಿ ಎಲ್ಲಿ ನಿಲ್ಲುತ್ತೆ ಅಂತ ನೋಡ್ಕೊಳ್ಳೋಣ ನಾವೀಗ. ನಿಧಾನವಾಗಿ ಮೇಲೆ ಕೆಳಗಡೆ ಮಾಡಿ, ಒಂದ್ ಕಡೆ ಎಲ್ಲೋ ಒಂದು ಕಡೆ ಪ್ರೆಷರ್ ಆಗುತ್ತೆ. ನಮ್ಗೆ ಸಣ್ಣದಾಗಿ ನಿಧಾನಕ್ಕೆ ಎತ್ತಬೇಕು. ನೀವು ಕೈಯನ್ನ ನಿಧಾನವಾಗಿ ತೆಗಿಬೇಕು. ಉಮೇಶ್ ಅವರು ನಿಧಾನಕ್ಕೆ ಮೇಲೆ ತೆಗಿಬೇಕು, ನಿಧಾನಕ್ಕೆ ಕೆಳಗಡೆ ಬರ್ಬೇಕಾಗುತ್ತೆ. ತುಂಬಾ ಸ್ಲೋಲಿ ಬರ್ಬೇಕು. ಆಗ ನಿಮ್ಗೆ ನಿಧಾನಕ್ಕೆ ತಗೊಂಡ್ಬನ್ನಿ, ನಿಧಾನಕ್ಕೆ ಹತ್ರ ಹತ್ರ ತಗೊಂಡ್ಬನ್ನಿ, ಗ್ಲಾಸ್ ಹತ್ರ. ಹಾಗೆ ಹಾಗೆ ತಗೊಂಡ್ಬಂದಾಗ ಎಲ್ಲೋ ಒಂದು ಕಡೆ ನಿಮ್ಗೆ ಅದೊಂಥರ ಸೆನ್ಸ್ ಆಗುತ್ತೆ ನೋಡಿ. ಪ್ರೆಷರ್ ಆದಾಗ ಅನ್ಸುತ್ತೆ. ತರಬೇಕು ಕೆಳಗಡೆ, ಒಂದು ಮಣಿಯವ್ರು ತರಬೇಕು. ಇನ್ನು ಕೆಳಗಡೆ ತರ್ತಾ ಬನ್ನಿ ನಿಧಾನಕ್ಕೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಪ್ರೆಷರ್ ಆಗ್ತಾ ಇದೆ ನೋಡಿ. ತುಂಬಾ ತುಂಬಾ ಲೈಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಿ ಪ್ರೆಷರ್ ಆಗುತ್ತೆ ಅಲ್ಲಿ ನಿಧಾನವಾಗಿ ನೀವು ಅಲ್ಲೇ ಇಟ್ಕೊಳ್ಳಿ ಕೈಯಿಂದ. ಈಗ ನೀವು ಕಣ್ಣನ್ನ ತೆರೀರಿ. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಆ ನೀರಿದೆ ಅಂತ ನೋಡಿ. ಇದು ನೀರಿನ ಆಭಾಮಂಡಲ. ಎಷ್ಟು ದೂರ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಎಷ್ಟು ದೂರದಲ್ಲಿರುವಂತ ಆ ನೀರಿನ ಆಭಾಮಂಡಲ ಇದೆ ಅಂತೇಳಿ ನಮ್ಗೆ ಗೊತ್ತಾಗಿದೆ. ಈಗ ನೀವು ಕಣ್ಣನ್ನ ಮುಚ್ಚಿ ಇದೇ ನೀರನ್ನ ನೀವು ಕುಡಿದು ಅದ್ರ ಟೇಸ್ಟ್ ಹೇಗಿದೆ ಅಂತ ನೋಡ್ಕೋಬೇಕು. ನೀವು ಕಣ್ಣನ್ನ ಮುಚ್ಚಬೇಕು, ನಿಧಾನವಾಗಿ ಅದನ್ನ ಅನುಭವಿಸ್ಬೇಕು. ನೀವು ಅದನ್ನ ಆತರ ಮಾಡ್ಕೊಳ್ಬಾರ್ದು. ಜಸ್ಟ್ ತುಂಬಾ ಕೂಲ್ ಆಗಿ ನೋಡ್ಕೊಳ್ತಾರೆ. ಲತಾ ಅವರು ಹೊಸಬ್ರು ಬಂದಿದ್ದಾರೆ. ಜ್ಯೋತಿ ಅವ್ರು ಆನ್ ಮಾಡ್ಕೊಂಡಿಲ್ಲ ವಿಡಿಯೋಸ್ನ.
ನಾನು ಸಹ ಹಾಕೊಂಡ್ಬಿಡ್ತೀನಿ. ಇದು ನಿಜವಾಗಿ ಒಂಥರ ಟೇಸ್ಟ್ ಇದೆ. ನಮ್ಗೆ ವಾಟರ್ ಟೇಸ್ಟ್ ಹೇಗೆ, ರುಚಿ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ನಾವಿವಾಗ ರೇಖಿ ಮಾತೆಯನ್ನ ಕರೆದು ನೀರನ್ನ ನಾವು ಚಾರ್ಜ್ ಮಾಡೋಣ. ಇವಾಗ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ಆರಾಮವಾಗಿ ಕುತ್ಕೊಳ್ಳಿ, ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳಿ. ಸಿಂಬಲ್ಸ್ ಗಳನ್ನ ಡ್ರಾ ಮಾಡಿ. ಚೋಕುರಿ 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 ಚೋಕುರಿ, ಸೆಹಕಿ 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 ಸೆಹಕಿ, ಚೋಕುರೆ 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 ಚೋಕುರೆ, ಸೆಹಕಿ 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 ಸೆಹಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಕೈಗಳನ್ನ ಮೇಲೆತ್ತಿ, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ವಾಟರ್ ಅನ್ನು ಚಾರ್ಜ್ ಮಾಡುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ದಿವ್ಯಮಯವಾದಂತಹ, ಪವಿತ್ರವಾದಂತಹ ಆ ಪರಮಾತ್ಮನ ಶಕ್ತಿಯುತವಾದಂತಹ ಆ ಚೈತನ್ಯದ ಪ್ರಕಾಶವು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಮ್ಮ ಸಹಸ್ರಾರ ಚಕ್ರವನ್ನು ಅದು ಟಚ್ ಮಾಡಿದೆ. ನಮ್ಮ ಕಣ್ಣು, ಕಿವಿ, ಮೂಗು, ಗಲ್ಲ, ಕತ್ತು ಸಂಪೂರ್ಣವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿದೆ. ನಮ್ಮ ಭುಜಗಳು, ನಮ್ಮ ತೋಳುಗಳು, ನಮ್ಮ ಮೊಣಕೈ, ನಮ್ಮ ಕೈಗಳು, ನಮ್ಮ ಅಂಗೈ, ಮುಂಗೈ, ಬೆರಳುಗಳೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಹರಡ್ತಾ ಇದೆ, ಮುಂದೆ 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 ಹರಡ್ಕೊಂಡು ಬರ್ತಾ ಇದೆ. ಹಾಗೆ ನಮ್ಮ ಹೃದಯದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯಿಂದ ಕೆಳಗಿನ ಭಾಗಗಳೆಲ್ಲವೂ ಕೂಡ ಪ್ರಕಾಶ 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 ಹರಡಿ ಬಂದಿದೆ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ, ಸೊಂಟದ ಮೇಲ್ಭಾಗ, ಸೊಂಟದ ಕೆಳಭಾಗಗಳೆಲ್ಲವೂ ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮನ್ನ ಆವರಿಸ್ಕೊಳ್ತಾ ಬರ್ತಾ ಇದೆ. ನಮ್ಮ ತೊಡೆಗಳು, ನಮ್ಮ ಮೊಣಕಾಲು, ನಮ್ಮ ಮಂಡಿ, ನಮ್ಮ ಹಿಂಬಳಿ, ಮುಂಪಾದ, ಹಿಂಪಾದ, ಬೆರಳುಗಳೆಲ್ಲವೂ ಕೂಡ ಪ್ರಕಾಶ 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 ಹರಡುತ್ತಾ ಸಂಪೂರ್ಣವಾದ ಶರೀರವೆಲ್ಲವೂ ಕೂಡ ಪ್ರಕಾಶಮಯವಾಗಿದೆ. ನಾವು ಪ್ರಕಾಶಮಯವಾದಂತ ಒಂದು ವೃತ್ತಾಕಾರದ ಗೋಲದ ಒಳಗಡೆ ನಾವು ಕುಳಿತುಕೊಂಡಿದ್ದೇವೆ. ಈ ಗೋಲದೊಳಗಡೆ ಇರುವಂತ ದಿವ್ಯಮಯವಾದ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ, ಮನೆಯನ್ನ ವ್ಯಾಪಿಸಿಕೊಂಡಿದೆ. ಮನೆಯೆಲ್ಲವೂ ಕೂಡ ಜಗಮಗಿಸುವಂತಹ ಈ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಹರಡುತ್ತಾ 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 ನಾವಿರುವಂತಹ ನಗರವನ್ನ, ಗ್ರಾಮವನ್ನ, ಹಾಗೆ ಇಡೀ ದೇಶವನ್ನ ವ್ಯಾಪಿಸಿದೆ. ಸಂಪೂರ್ಣವಾದಂತಹ ಚೈತನ್ಯಮಯವಾದಂತಹ ಪ್ರಕಾಶ. ಈ ಪ್ರಕಾಶವು ಹಾಗೆ ಮುಂದೆ ಹರಡುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿದೆ. ಪೃಥ್ವಿ ಎಲ್ಲವೂ ಕೂಡ ಪ್ರಕಾಶ 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 ಪ್ರಜ್ವಲಿಸುತ್ತಿರುವಂತಹ ಈ ದಿವ್ಯಮಯವಾದಂತಹ ಪವಿತ್ರವಾದಂತಹ ಪ್ರಕಾಶ ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿದೆ. ಕೋಟ್ಯಾನುಕೋಟಿ ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಪುಂಜಗಳು ಎಲ್ಲದರ ನಡುವೆ ವಿಸ್ತಾರವಾಗಿ ಈ ಪ್ರಕಾಶ ಹರಡಿ ಹೋಗಿದೆ. ನಾವು ಕೇವಲ ಪ್ರಕಾಶವಾಗಿದ್ದೇವೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು, ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವದುರ್ಗೆಯರಿಗೆ ಧನ್ಯವಾದಗಳು, ತಂದೆ ತಾಯಿಯರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಎಲ್ಲರೂ ಕೂಡ ವಿರಾಜಮಾನರಾಗಿ ಉಪಸ್ಥಿತರಾಗಿ ನೀವೆಲ್ಲರೂ ಕೂಡ ಈ ನೀರನ್ನ ಶಕ್ತಿಯುತವನ್ನಾಗಿ ಚಾರ್ಜ್ ಮಾಡಬೇಕಾಗಿ ನಾನು ನಿಮ್ಮ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಧನ್ಯವಾದ, 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 ಧನ್ಯವಾದ. ಈಗ ನಿಮ್ಮ ಕೈಗಳನ್ನ ನೀರಿನ ಗ್ಲಾಸಿನ ಮೇಲೆ ತಂದು ಅಲ್ಲಿ ಚೋಕುರೆಯನ್ನ ಬರೆಯೋಣ. ನಾವು ಚೋಕುರೆ 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 ಚೋಕುರೆ. ಕ್ಲಾಕ್ ಅನ್ನ, ನಿಮ್ಮ ಕೈಯನ್ನ ಆಂಟಿ ಕ್ಲಾಕ್, ಕ್ಲಾಕ್ ನೋಡಿ ಈ ರೀತಿ ತಿರುಗುತ್ತೆ ಅಲ್ವಾ,
ನಾವೇನ್ ಮಾಡ್ಬೇಕು, ನಮ್ಮ ಕೈಗಳನ್ನ ಈ ರೀತಿ ಆಂಟಿ ಕ್ಲಾಕ್, ಶುದ್ಧಿಯಾಗಲಿ ಶುದ್ಧಿಯಾಗಿ ಎರಡೂ ಕೈಗಳನ್ನ ಈ ರೀತಿ, ಈಗ ನೀರನ್ನ ಇಟ್ಕೊಂಡಿರ್ತೀವಿ ನಾವು, ಎರಡೂ ಕೈಗಳನ್ನ ಆಂಟಿ, ಈಗ ನೋಡಿ ಈ ರೀತಿ ಹೋಗ್ತಾ ಇರುತ್ತೆ ಅಲ್ವಾ ನಮ್ಮ ಕೈ, ಈ ರೀತಿ ಹೋಗೋದನ್ನ ವಾಪಸ್ ಆಂಟಿ ಕ್ಲಾಕ್ ವೈಸ್ ಕಣ್ಣನ್ನ ಮುಚ್ಚಿ ನೀರು ಶುದ್ಧಿಯಾಗಲಿ 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 ಶುದ್ಧಿ. ನಿಮ್ಮ ಕೈಗಳಿಂದ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತ ಪರಮಾತ್ಮನ ಪ್ರಕಾಶ ನಿಮ್ಮ ಕೈಗಳಿಂದ ಹರಿದು ಬಂದು ಆ ನೀರಿನ ಅಣು ಅಣುವಿನಲ್ಲಿ ಕಣ ಕಣದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿ ಎಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಸಂಪೂರ್ಣವಾದಂತಹ ನೀರಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು, ಕಪ್ಪು 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 ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ವಿಲೀನವಾಗಲಿ. ಸಂಪೂರ್ಣವಾಗಿ ನೀರಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಕೇವಲ ಪ್ರಕಾಶ 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 ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಈಗ ಸೆಹಕಿಯನ್ನ ಬರೆಯೋಣ ನಾವು. ಸೆಹಕಿ 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 ಸೆಹಕಿ, ಗುಲಾಬಿ 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 ಬಣ್ಣ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಿವ ಪಾರ್ವತಿಯರ ಲಕ್ಷ್ಮಿ ಇರುವಂತಹ ದಿವ್ಯಮಯವಾದಂತಹ ಗುಲಾಬಿ ಬಣ್ಣದ ಲಕ್ಷ್ಮೀ ಮಾತೆಯ ಕಮಲದ ಹೂಗಳಿರುತ್ತಲ್ಲ, ಆ ಕಮಲದ ಹೂವಿನ ರೀತಿಯಲ್ಲಿ ಗುಲಾಬಿ 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 ಗುಲಾಬಿಯ ಪ್ರಕಾಶ ನೀರಿನ ಅಣು ಅಣುವಿನಲ್ಲಿ ಕಣ ಕಣಗಳಲ್ಲೆಲ್ಲವೂ ಕೂಡ ಹೋಗ್ತಾ ಬರ್ತಾ ಇದೆ. ನೀರೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಲಾಬಿ ಗುಲಾಬಿ ಗುಲಾಬಿಮಯದಿಂದ ಪ್ರಕಾಶಮಯವಾಗಿದೆ. ಈ ನೀರು ಅಮೃತವಾಗಿದೆ ಅಮೃತವಾಗಿದೆ ಅಮೃತವಾಗಿದೆ. ಈ ನೀರು ಸಂಜೀವಿನಿಯಾಗಿದೆ ಸಂಜೀವಿನಿಯಾಗಿದೆ ಸಂಜೀವಿನಿಯಾಗಿದೆ. ಈ ನೀರು ಮಿರಾಕಲ್ ವಾಟರ್ ಆಗಿದೆ ಮಿರಾಕಲ್ ವಾಟರ್ ಆಗಿದೆ ಮಿರಾಕಲ್ ವಾಟರ್ ಆಗಿದೆ. ಧನ್ಯವಾದ 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 ಧನ್ಯವಾದ. ಈಗ ನೀವು ಈ ನೀರಿನ ಆಭಾ ಮಂಡಲವನ್ನ ಈಗ ಪರೀಕ್ಷೆ ಮಾಡೋಣ. ಮತ್ತೊಮ್ಮೆ ಪರೀಕ್ಷೆ ಮಾಡೋಣ. ನಿಧಾನವಾಗಿ ಕೈಯನ್ನು ಇಟ್ಕೊಳ್ಳಿ, ನೀರನ್ನ, ಅಥವಾ ನೀವು ಎಲ್ಲಿ ಇಟ್ಕೊಳ್ತೀರಿ ಇಟ್ಕೊಳ್ಳಿ. ಈಗ ಕಣ್ಣನ್ನ ಮುಚ್ಚಿ ಅದೇ ನಿಧಾನವಾಗಿ ನಾವು ಪ್ರೋಸೆಸ್ ಅನ್ನ ಮಾಡ್ತಾ ಬರೋಣ. ಒಂಥರ ವೈಬ್ರೇಷನ್ ಬರುತ್ತೆ, ಅದು ಎಳೆದಾಗೆ ಬರುತ್ತೆ ನೋಡಿ. ಅದು ಎಲ್ಲಿ ತನಕ ಬರುತ್ತೆ ಅಲ್ಲಿವರೆಗೆ ನೋಡ್ಕೊಳ್ತಾ ಬರ್ರಿ. ನಿಧಾನ ಮಾಡ್ಬೇಕು ನೀವು, ಆತರ ಮಾಡ್ಕೊಳ್ಳೋದಲ್ಲ, ಅದನ್ನ ನಿಧಾನವಾಗಿ ನಾವು ಗಮನಿಸ್ಕೊಳ್ಳುವ, ನೋಡ್ಕೊಳ್ತಾ ಬರ್ಬೇಕು. ನಿಧಾನವಾಗಿ ಕೈ ಎತ್ತದು ಒಂಥರ ಮೇಲೆ ಸ್ಪ್ರಿಂಗ್ ತರ ಎಷ್ಟು ಸಲೀಸಾಗಿ ಬರುತ್ತೆ ಅಂತ ಹೇಳಿದ್ರೆ ಅಷ್ಟು ಸಲೀಸಾಗಿ ಬರುತ್ತೆ. ನಿಧಾನ ನಿಧಾನ ನಿಧಾನವಾಗಿ ನೋಡ್ಕೊ. ಸೂಪರ್ ಸೂಪರ್ ಸೂಪರ್. ಈಗ ಕಣ್ಣನ್ನ ತೆರಿ. ನನ್ನ ಗ್ಲಾಸು ಮುಂಚೆ ಇಷ್ಟಿತ್ತು, ಈಗ ಇಷ್ಟು ಇನ್ನು ಮೇಲೆ ಹೋಗ್ತಾ ಇದ್ದೇನೆ ಅಂತ ನಿಮ್ಮ ಅನುಭವನ ಹೇಳ್ಬೇಕು. ಮೊದ್ಲಿಗಿಂತ ವೇರಿಯೇಷನ್ಸ್ ಗೊತ್ತಾಗ್ತಾ ಇದೆಯಾ? ಬದಲಾವಣೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ, ಹೌದಲ್ವಾ? ಈಗ ನೀರನ್ನ ನೀವು ಕಣ್ಣನ್ನ ಮುಚ್ಚಿ, ಈಗ ನೀರನ್ನ ನೀವು ಟೇಸ್ಟ್ ಮಾಡ್ಬೇಕು ಇವಾಗ. ಹೇಳಿ, ಈಗ ನಿಮ್ಮ ಅನುಭವ ಹೇಳ್ಬೇಕೀಗ ನನಗೆ.
ನಿಮ್ಮ ಅನುಭವಗಳನ್ನ ಹೇಳ್ಬೇಕು ನನಗೆ. ಯಾರ ಶಬ್ದ ಬರ್ತಾ ಇದೆ? ಬೇಗ ಬೇಗ ಹೇಳ್ಬೇಕು ನೀವು. ನಾನು ಒಬ್ರೊಬ್ರ ಹೆಸರು ಕೇಳಿ ಕರ್ದಿ ಹೇಳ್ಬೇಕಾ? ಮೇಡಮ್ ನನ್ ಮಗ ಮಾಡ್ದ ಚೆನ್ನಾಗಿದೆ ಅಂತ ಹೇಳ್ದ. ಯಾರಿದು? ಮೇಡಮ್ ಯಾರು? ಬಸಮ್ಮಣಿ ಅವ್ರ? ನೀವು ಪರೀಕ್ಷೆ ಮಾಡ್ಲಿಲ್ವಾ? ಮೇಡಮ್ ನಂಗೆ ಆಗ್ತಾ ಇಲ್ಲ. ದುಕಾನಲ್ಲಿ ಸ್ವಲ್ಪ ಗಿರಾಕಿ ಕಡೆ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಸರಿ ಸರಿ. ನನ್ ಮಗ ಮಾಡ್ದ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಸರಿ ಸರಿ, ಆಯ್ತು. ಬೇರೆಯವ್ರು ಯಾರು ಹೇಳ್ತೀರಾ? ನೀವು ಹೇಳ್ಬೇಕು, ನೀವು ನೋಡ್ಬೇಕು, ಪರೀಕ್ಷೆ ಮಾಡ್ಬೇಕು, ಪ್ರಯೋಗ ಮಾಡ್ಬೇಕು. ನೀವು ಮಾಡ್ದೇನೆ, ನೀವು ನೋಡ್ದೇನೆ ಏನು ಹೇಳ್ತಾ ಲಲಿತಾ ಅವ್ರು ಹೇಳ್ಬೇಕು. ಹೇಳಿ ಲಲಿತಾ ಅವ್ರು. ಚೆನ್ನಾಗಿದೆ ಮೇಡಮ್, ಸ್ವೀಟ್ ಆಗಿತ್ತು ನೀರು. ನೀರು ನನ್ಗೆ ಅದನ್ನ ಹೇಳ್ಬೇಕು. ಮುಂಚೆ ಹೇಗಿತ್ತು ಟೇಸ್ಟು? ಚೆನ್ನಾಗಿತ್ತು ಟೇಸ್ಟ್. ಮುಂಚೆ ಸ್ವೀಟ್ ಆಗಿರ್ಲಿಲ್ಲ ಮೇಡಮ್, ಸ್ವಲ್ಪ ಒಗ್ರಾಗಿರುತ್ತೆ. ಅದನ್ನ ಹೀಲಿಂಗ್ ಮಾಡಾದ್ಮೇಲೆ, ಚಾರ್ಜ್ ಮಾಡಾದ್ಮೇಲೆ ಅದರ ನೀರು ತುಂಬಾ ಸಿಹಿಯಾಗಿರುತ್ತೆ. ಹೌದು, ಕರೆಕ್ಟ್. ರೇಣುಕಾರಾಧ್ಯ ಮಣಿ ಅವರು. ಒಬ್ಬೊಬ್ರಾಗಿ ಹೇಳಿ. ವರಲಕ್ಷ್ಮಿ ಅವ್ರು ಹೇಳ್ತಿದ್ದೀರಾ? ಮೇಡಮ್ ಸ್ವಲ್ಪ ಸಿಹಿಯಾಗಿ ಇದೆ ನನ್ಗುನು. ಸ್ವಲ್ಪ ಸಿಹಿಯಾಗಿದೆ. ಸೂಪರ್. ನಿಮ್ದು ಇದು ಲೆವೆಲ್, ನೀರಿನ ಆರಾದ ಲೆವೆಲ್ ಹೇಗಿತ್ತು? ಲೆವೆಲ್ ಇಲ್ಲಿವರೆಗೂ ಬಂತು ಮೇಡಮ್. ಸೂಪರ್. ಜಾಸ್ತಿ ಆಗಿದೆ? ಚಾರ್ಜ್ ಆಗಿದೆ, ಜಾಸ್ತಿ ಆಗಿದೆ. ಹೌದು. 1 ಅಡಿ ಅಷ್ಟು ಚಾರ್ಜ್ ಆಗಿದೆ. ಹೌದು. ಲಲಿತ್ ಮಣಿ ಅವ್ರು ಹೇಳ್ಬೇಕು. ಫಸ್ಟ್ ನೀರ್ ಟೇಸ್ಟ್ ಚೇಂಜ್ ಆಯ್ತು 2ನೇ ಸಲ. ಮೊದಲನೇ ಸಲಗಿಂತ ಈಗ ಮತ್ತೆ ವೈಬ್ರೇಟಿಂಗ್ ಇಲ್ಲಿದ್ದು ತುಂಬಾ ಎತ್ತರಕ್ಕೆ ಬರ್ತಾ ಇತ್ತದು. ಅದು ಗೊತ್ತಾಗತ್ ನಮ್ಗೆ, ಆ ವೈಬ್ರೇಟಿಂಗ್ ನೀರಿಂದ. ಅದೊಂಥರ ಮೈ ಜುಮ್ ಅನಿಸ್ತು ನಮ್ಗೆ, ಚೆನ್ನಾಗ್ ಅನಿಸ್ತು. ಓಕೆ, ಟೋಟಲ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಅದು ಶೋಭಾ ಅವ್ರಿಗೆ ಗೊತ್ತಾಯ್ತಾ? ಜ್ಯೋತಿ ಅವರು, ಲೀಲಾವತಿ ಭಟ್ ಅವರು ಹೊಸಬ್ರಿದ್ದಾರೆ. ಅವರು ಆದ್ರೂ ಪ್ರಯತ್ನ ಮಾಡಿದ್ರ? ಲೀಲಾವತಿ ಭಟ್ ಅವರೇ, ಲತಾ ಅವ್ರು ಮಾಡಿದ್ರಾ? ಸೊ ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನಾವೇನೇ ನೋಡಿ, ಇದು ನಿಮ್ ಮ್ಯಾಜಿಕ್ ಏನ್ ಮಾಡಿಲ್ಲ, ನೀವೇ ನಿಮ್ ಕೈಯಾರ ನೀವು ಕಲ್ತಿರುವಂತ ಸಿಂಬಲ್ಗಳನ್ನ ಯೂಸ್ ಮಾಡ್ಕೊಂಡು ನೀವೇ ಮಾಡಿದೀರ ಇವಾಗ, ಹೌದಲ್ವಾ? ಅಂತ ಹೇಳಿದ್ರೆ ನಾವ್ ಅರ್ಥ ಮಾಡ್ಕೊಳ್ಬೇಕು ನೀರಿಗೆ ಎಷ್ಟು ಅದ್ಭುತವಾದಂತಹ ಶಕ್ತಿ ಇದೆ ಅಂತ ಹೇಳಿ. ಈ ಒಂದು ವಿಷಯವನ್ನೇ ಸೈಂಟಿಸ್ಟ್ ರಿಸರ್ಚ್ ಮಾಡಿದ್ದಾರೆ. ನಿಮ್ಗೊಂದು ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಅದು ಸೆಂಡ್ ಮಾಡಿದೀನಿ. ಅಂದ್ರೆ ನೀರಿಗೆ ನಾವು ಥ್ಯಾಂಕ್ ಯು ಅಂತ ಹೇಳಿದಾಗ ಅದರ ಹೇಗೆ ಮಾಲಿಕ್ಯೂಲ್ಸ್ ಬದಲಾಗುತ್ತೆ. ನೀನು ಕೆಟ್ಟದಾಗಿದ್ಯಾ, ನೀನು ತುಂಬಾ ವೆರಿ ಬ್ಯಾಡ್ ಅಂತ, ನೀನ್ ಸರಿ ಇಲ್ಲ, ನೀನು ತುಂಬಾ ಬ್ಯಾಡ್ ಇದೀಯಾ ಅಂತ ಹೇಳಿದಾಗ ಅದ್ರ ನೀರಿನ ಆ ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಅದು ಅದರ ಡಿಸೈನ್ಸ್ ಏನಾಗಿದೆ ಗೊತ್ತಾ, ಚೇಂಜಸ್ ಆಗಿದೆ. ನೀವು ನೋಡ್ಬೇಕು, ಗ್ರೂಪ್ ಅಲ್ಲಿ ಒಂದ್ಸಲ ಕಳ್ಸಿದೀನಿ ನಾನು, ನೋಡಿ. ನಾನು ಪ್ರೇಯರ್ ಮಾಡೋಕ್ಕಿಂತ ಮುಂಚೆ ಇರುವಂತ ನೀರು, ಪ್ರಾರ್ಥನೆ ಮಾಡಿದಂತ ಆದ್ಮೇಲೆ ಒಂಥರ ನೀರು, ಅಷ್ಟು ಬದಲಾವಣೆ ಆಗಿರುತ್ತೆ. ಇದನ್ನ ಸೈಂಟಿಫಿಕಲಿ ಇಟ್ಸ್ ಎ ಪ್ರೂವನ್. ನಮ್ಮ ಋಷಿ ಮುನಿಗಳು ಏನ್ ಮಾಡಿದ್ರು ಅದನ್ನ ಇವರು ಇವಾಗ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆಯಿಂದನೂ ಕೂಡ ನಮ್ಗೆ ನೀರಿನ ಬಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ಲಿ, ತೀರ್ಥನೇ ಕೊಡೋದು ನಮ್ಗೆ, ತೀರ್ಥನೇ ಈಗ್ಲೂ ಕೂಡ ನೀರ್ ಹಾಕ್ತಾ ಇದ್ದಾರೆ, ಹೌದಲ್ವಾ? ಅಂದ್ರೆ ಅದು ಸೈಂಟಿಫಿಕಲಿ ಆಲ್ಸೋ ನಮ್ಗೆ ಪ್ರೂವನ್ ಆಗಿರುವಂತದ್ದು. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಿಮ್ಗೂ ಕೂಡ ಅದು ಅನುಭವಕ್ಕೆ ಬಂದಿದೆ. ಇದನ್ನ ರಿಸರ್ಚ್ ಮಾಡಿರುವಂತಹ ಆ ಮಹಾನ್ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಅವರು ತುಂಬಾ ಮಸ್ರೋ ಎಮೇಟೋ ಅಂತ ಹೇಳಿ, ಡಾಕ್ಟರ್ ಮಸ್ರೋ ಎಮೇಟೋ ಅಂತ ಹೇಳಿ, ಇದರ ನೀರಿನ ಬಗ್ಗೆನೇ ಅವರು ಸಂಶೋಧನೆಯನ್ನ ಮಾಡಿ ಅದರ ಚಿತ್ರಗಳನ್ನ, ಅದರ ಮಾಲಿಕ್ಯೂಲ್ಸ್ ಗಳೆಲ್ಲವನ್ನು ರೆಕಾರ್ಡಿಂಗ್ ಮಾಡಿ ನಮ್ಗೆ ಅಷ್ಟು ಅದ್ಭುತವಾದಂತ ಶಕ್ತಿ ಇದೆ ಅಂತ ಹೇಳಿ, ಅದಕ್ಕೆ ಹೇಳೋದು ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆನೇ ಅಂದ್ರೆ ಇದ್ರ ಬಗ್ಗೆ ಕೋರ್ಸೇ ಇದೆ, ನೀರಿನ ಬಗ್ಗೆ. ನೀರಿನಿಂದ ನಾವು ಏನೆಲ್ಲ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ, ಅದಕ್ಕೆ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತಾನು ಕೂಡ ಕರೀತಾರೆ. ಸೊ ನೀವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಏನು ಮಾಡೋದು ಬೇಡ,
ಸಿಂಪಲ್ ಆಗಿ ನೀವ್ ಯಾವಾಗ ನೀರ್ ಕುಡಿಬೇಕು ಅಂತ ಅನ್ಸುತ್ತೋ, ಯಾವಾಗ ಜ್ಯೂಸ್ ಲಿಕ್ವಿಡ್ ಐಟಮ್ಸ್ ಗಳ ನೀವ್ ಯಾವಾಗ ತಗೊಳ್ತೀರಾ ಅವಾಗೆಲ್ಲ ನೀವೇನ್ ಮಾಡಿ, ನಿಮಗೆ ಏನ್ ಬೇಕು ನಿಮ್ಮ ಸಂಕಲ್ಪಗಳನ್ನ ನೀವು ಹೇಳ್ತಾ ಬನ್ನಿ. ಸಿಂಪಲ್ ಆಗಿ ನೀರ್ ಇಟ್ಕೊಳ್ಳಿ, ನೀವೇನು ಮಾಡೋದ್ ಬೇಡ. ಆರಾಮಾಗಿ ಒಂದ್ ನಿಮಿಷ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಳ್ತೀರೋ, ನೆಲದ ಮೇಲೆ ಕೂತ್ಕೊಳ್ತೀರೋ, ಎಲ್ಲಾದ್ರೂ ಕೂತ್ಕೊಳ್ಳಿ. ನೀರನ್ನ ಕೈಯಲ್ಲಿ ಇಟ್ಕೊಳ್ಳಿ, ಅದನ್ನ ನೆನೆಸ್ಕೊಳ್ಳಿ. ನಿಮ್ಗೆ ಥರ್ಡ್ ಐ ಅಲ್ಲಿ ನಾವು ಸಿಂಬಲ್ ಹಾಕೋದನ್ನ ಹೇಳ್ಕೊಟ್ಟಿದ್ವಿ, ಯಾಕಂದ್ರೆ ಕೈಯಿಂದನೇ ಹಾಕ್ಬೇಕು ಅಂತ ಏನಿಲ್ಲ, ಹೌದಲ್ವಾ? ಸಿಂಬಲ್ ಗಳನ್ನ ಹಾಕಿ ಶುದ್ಧಿ ಆಗಲಿ ಅಂತ ಹೇಳಿ, ಅಫರ್ಮೇಶನ್ಸ್ ಗಳನ್ನ ಹೇಳಿ. ಏನಂತ ಹೇಳೋದು? ನಾನು ಸರ್ವಶಕ್ತಿಶಾಲಿ, ನಾನು ಸರ್ವಶಕ್ತಿಶಾಲಿ, ನಾನು ಸರ್ವಶಕ್ತಿಶಾಲಿ, ನಾನು ಪರಮಾತ್ಮನ ಸಂತಾನ, ನಾನು ಪರಮಾತ್ಮನ ಸಂತಾನ, ನಾನು ಪರಮಾತ್ಮನ ಸಂತಾನ, ನಾನು ಜಯಶಾಲಿ, ನಾನು ಜಯಶಾಲಿ, ನಾನು ಜಯಶಾಲಿ, ನನ್ನದು ಋಷಿಗಳ ವಂಶ, ಋಷಿಗಳ ವಂಶ, ನನ್ನದು ಋಷಿಗಳ ವಂಶ, ನಾನು ಪರಮಾತ್ಮನ ಅಂಶ, ನಾನು ಪರಮಾತ್ಮನ ಅಂಶ, ನಾನು ಪರಮಾತ್ಮನ ಅಂಶ. ನಾ ಮುಟ್ಟಿದೆಲ್ಲವೂ ಕೂಡ ಚಿನ್ನ ಆಗ್ತಾ ಇದೆ, ನಾ ಮುಟ್ಟಿದೆಲ್ಲವೂ ಕೂಡ ಚಿನ್ನ ಆಗ್ತಾ ಇದೆ. ಧನ್ಯವಾದ, 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 ಧನ್ಯವಾದ. ಇದು ನಿಮಗೆ ನಿಮಗೆ ಏನ್ ಬೇಕಾದ್ರೆ, ನಿಮ್ಗೆ ಹಣ ಬೇಕಾ, ಹಣಕ್ಕೆ ಸಂಬಂಧಪಟ್ಟ ಸಂಕಲ್ಪಗಳನ್ನ ಹೇಳ್ಕೊಡಿ. ಆರೋಗ್ಯ ಬೇಕಾ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಂಕಲ್ಪಗಳನ್ನ ಹೇಳ್ಕೊಡಿ. ನಿಮ್ಮ ಬಾಂಧವ್ಯಗಳು ಸರಿಯಾಗ್ಬೇಕಾ, ಬಾಂಧವ್ಯಕ್ಕೆ ಸಂಬಂಧಪಟ್ಟಂತ ಸಂಕಲ್ಪಗಳನ್ನ ಹೇಳ್ಕೊಡಿ. ನಿಮ್ಮ ಬಿಸ್ನೆಸ್ ತುಂಬಾ ಗ್ರೋ ಆಗ್ಬೇಕಾ, ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಸಂಕಲ್ಪಗಳನ್ನ ಹೇಳಿ. ನಿಮಗೆ ಏನ್ ಬೇಕು. ಆದ್ರೆ ನೀರ್ ಮುಂದೆ ಇಟ್ಕೊಂಡು ನನಗೆ ಹಣ ಬರ್ತಾ ಇಲ್ಲ, ನನಗೆ ಅವ್ರ ಹಣ ಕೊಡ್ತಾ ಇಲ್ಲ, ನನಗೆ ತೊಂದ್ರೆ ಆಗ್ತಾ ಇದೆ, ನಿಮ್ಮ ಗೋಳಾಟಗಳನ್ನ ನೀರಿನ ಮುಂದೆ ಹೇಳ್ಬಾರ್ದು. ಅರ್ಥ ಆಯ್ತಾ? ಸೊ ಪಾಸಿಟಿವ್ ಅನ್ನ ನೀವು ಹೇಳ್ಬೇಕು. ಸಕಾರಾತ್ಮಕ ವಸ್ತು. ನಿಮ್ಗೆ ಏನ್ ನಿಮ್ಮ ಆರೋಗ್ಯ ಬೇಕಲ್ವಾ? ನೋಡಿ, ಇವಾಗ ನಾನು ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ಹೇಗೆ ಹೇಳು? ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ ಅಂತ ಗೋಳಾಡ್ಕೊಂಡು ಹೇಳೋದಲ್ಲ. ಖುಷಿ ಇರ್ಬೇಕು ನಿಮ್ಮ ಮುಖದಲ್ಲಿ, ಆ ಸಂತೋಷ. ಈಗ ನಿಮ್ಗೆ ಈಗ ಆರೋಗ್ಯ ಆಗಿ ನೀವ್ ಹೇಗಿರ್ತೀರ, ನೀವು ಅದನ್ನ ಅನುಭವಿಸ್ಬೇಕು. ನೀವೇನ್ ಮಾಡ್ತೀರಾ ಗೊತ್ತಾ? ಅವ್ರಿದಾರೆ, ಇವ್ರಿದಾರೆ, ಏನ್ ಮಾಡ್ತಾರೋ ನೋಡ್ಬಿಡ್ತಾರೋ, ಹಿಂಗ್ ನಾಚ್ಕೊಂಡೇ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಹೇಗಾಗುತ್ತೆ? ಸ್ವಲ್ಪ ನಮ್ಮ ಅಭ್ಯಾಸಗಳನ್ನ ನಾವು ದಯವಿಟ್ಟು ಬದಲಾವಣೆ ಮಾಡ್ಕೊಳ್ಳಿ. ನೀವ್ ಒಂದ್ ಕಡೆ ಕೂತ್ಕೊಳ್ಳಿ, ರೂಮ್ ಬಾಕ್ಲ್ ಹಾಕೊಳ್ಳಿ, ಲಾಕ್ ಮಾಡಿ, ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಹಾಕೊಳ್ಳಿ. ಎಂಜಾಯ್ ಮಾಡಿ ಅದನ್ನ. ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಶಕ್ತಿಶಾಲಿ, ನಾನು ಶಕ್ತಿಶಾಲಿ, ನಾನು ಶಕ್ತಿಶಾಲಿ. ಐ ಆಮ್ ಫಿಟ್, ಐ ಆಮ್ ಫಿಟ್, ಐ ಆಮ್ ಫಿಟ್, ಐ ಆಮ್ ಎನರ್ಜೆಟಿಕ್, ಐ ಆಮ್ ಎನರ್ಜೆಟಿಕ್, ಐ ಆಮ್ ಎನರ್ಜೆಟಿಕ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ನೀವ್ ಹೇಳ್ತಾ ಇದ್ರೆ ನಿಮ್ ಬಾಡಿ ಆಟೋಮ್ಯಾಟಿಕಲಿ ಅದು ರೆಡಿ ಆಗ್ತಾ ಬರ್ಬೇಕು. ಧನ್ಯವಾದ, 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 ಧನ್ಯವಾದ. ನಿಮ್ಗೆ ರೇಖಿ ಮಾತೆಗೆ ಹೇಳ್ಬೇಕಾ, ನೀರಿಗೆ ಹೇಳ್ಬೇಕಾ, ಅದನ್ನ ನಿಧಾನಕ್ಕೆ ಸಿಪ್ ಬೈ ಸಿಪ್ ಬೈ ಸಿಪ್ ಬೈ ಅದನ್ನ ಎಂಜಾಯ್ ಮಾಡ್ಕೊಂಡು ಕುಡೀರಿ. ಘಟ 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 ಅಂತ ಕುಡಿದು ಬಿಡ್ಬೇಡಿ ನೀರನ್ನ ನಿಧಾನಕ್ಕೆ ನಿಧಾನಕ್ಕೆ ತಿನ್ನಬೇಕು. ನೀರನ್ನ ತಿನ್ನಬೇಕು, ಅನ್ನವನ್ನ ಕುಡಿಬೇಕು. ನಾವು ಜಗದು ಅದನ್ನ ಕುಡಿಬೇಕು. ನಾವು ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ಉಲ್ಟಾ ನೀರನ್ನ ತಿಂದು ಬಿಡ್ತೀವಿ ಅಲ್ವಾ? ಊಟನ ನುಂಗ್ತಾ ಇದೀವಿ. ಸೊ ನಿಧಾನಕ್ಕೆ ನಿಧಾನಕ್ಕೆ ಅದನ್ನ ಸಿಪ್ ಬೈ ಸಿಪ್ ಬೈ ಸಿಪ್ ಬೈ ಇದು ನಿಮಗೆಲ್ಲ ಸಂಕಲ್ಪಗಳು ನೋಡಿ. ನಿಮ್ಗೆ ಮ್ಯಾಜಿಕ್ ವಂಡರ್ಫುಲ್ ಆದಂತ ಟೆಕ್ನಿಕ್ ಇವತ್ತು ನಿಮ್ಮ ಕೈಗೆ ಬಂದು ಸೇರಿದೆ. ಇದು ನೀವು ಈಗ 21 ದಿನ ನೀವು ಟ್ರಯಲ್ ಮಾಡ್ಬೇಕಿದೆಲ್ಲಾನು. ನಿಮ್ಮ ಯಾವ್ದಾದ್ರು ಒಂದು ಸಂಕಲ್ಪಗಳಿಗೆ. ಈಗ ಎಷ್ಟೋ ಜನ ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಕಾಲ್ ನೋವಿದೆ, ಮಂಡಿ ನೋವಿದೆ, ಕೈ ನೋವಿದೆ, ನೆಕ್ ನೋವಿದೆ, ನನಗೆ ಶಾಂತಿ ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ, 15 ವರ್ಷದಿಂದ ನಿದ್ದೆ ಬರ್ತಾ ಇಲ್ಲ. ಅವ್ರು ಇವತ್ತು ಎಷ್ಟು ಸುಖವಾಗಿ ನಿದ್ದೆ ಮಾಡ್ತಾ ಇದಾರೆ ಗೊತ್ತಾ? ನಿಮ್ ಮುಂದೆ ಬರ್ತಾರೆ ಅವ್ರು, ಬಂದು ಅವ್ರಿಗೆ ನೀವು ಎಕ್ಸ್ಪೀರಿಯನ್ಸ್ ನ ಹೇಳ್ತಾರೆ. ಅದ್ಭುತವಾದಂತ ಪರಿವರ್ತನೆಗಳಾಗಿದೆ. ಈಗ ನಿಮ್ಮ ಪಾಲಿಗೆ ಬಂದಿದೆ. ನೀವ್ ಎಷ್ಟು ಅದನ್ನ ಪ್ರಯೋಗ ಮಾಡ್ತೀರಾ ಅನ್ನೋದು ನಿಮ್ಮ ಪಾಲಿಗೆ ಬಿಟ್ಟಿರುವಂತದ್ದು. ಸೊ ಒಳ್ಳೇದಾಗ್ಲಿ. ನಾಳೆ ನಿಮಗೆ ಶಕ್ತಿಪಾತನ್ನ ಮಾಡುವಂತಹ ಕೊನೆಯ ದಿನ ಆಗಿರುತ್ತೆ.